ಅಥ ತಿರುಪ್ಪಾವೈ 3ನೇ ಪದ್ಯ. ஓங்கி உலகளந்த உத்தமன் பேர்பாடி நாங்கள் நம் பாவைக்கு சாத்தி நீராடினால் தீங்கின்றி நாடெல்லாம் திங்கள் மும்மாರಿ பெய்ದು ஓங்கு பெருஷன்னல் ஊடு கயலுಗಳ பூகுவளாய்ப்போதில் பொறிவண்டு கண்படுப்ப தேங்காதே புக்கிருந்து சீர்த்த முளைப்பத்தி வாங்க குடம் நிறைக்கும் வள்ளல் பெரும் ಪಶುக்கள் நீங்காத செல்வம் நிறைந்தேಲೋರೆಂಬವಾಯ್. ಅರ್ಥ: ಈ ಪಾಶುರದಲ್ಲಿ ಗೋದಾದೇವಿಯು ವಾಮನನಾಗಿ ಅವತರಿಸಿ ತ್ರಿವಿಕ್ರಮನಾಗಿ ಬೆಳೆದ ಮಹಾವಿಷ್ಣುವನ್ನು ಕೊಂಡಾಡುತ್ತಾಳೆ. ಇದು ಒಂದು ವಿಶೇಷವಾದ ವಿಲಕ್ಷಣವಾದ ಅವತಾರ. ಒಮ್ಮೆ ಇಳಿದು ಬಂದವ ತನ್ನ ತಾಯಿ ತಂದೆಯರಾದ ಅದಿತಿ ಕಶ್ಯಪರನ್ನು ಸ್ವಲ್ಪ ಮಟ್ಟಿಗೆ ತೃಪ್ತಿಪಡಿಸಿ ಲೋಕ ಕಲ್ಯಾಣಕ್ಕಾಗಿ ಬಲಿಯನ್ನು ನಿಗ್ರಹಿಸಿದಂತೆ ತೋರಿಕೆಗೆ ಕಂಡರೂ ಅವನ ಗರ್ವಭಂಗವನ್ನು ಮಾಡಿ ಅನುಗ್ರಹಿಸಿದ ಅವತಾರ. ನಮ್ಮಂತಹ ಸಾಮಾನ್ಯರಿಗೆ ಈ ಅವತಾರ ನಂಬಲ ಸಾಧ್ಯ, ಅರ್ಥವಾಗುವುದಂತೂ ಸಾಧ್ಯವೇ ಇಲ್ಲ. ಆದರೂ ದೇವರಲ್ಲಿ ಪ್ರೀತಿಯೂ ಗೌರವವೂ ಅಚ್ಚರಿಯೂ ನಂಬಿಕೆಯು ಈ ಅವತಾರವನ್ನು ನೆನೆಸಿಕೊಂಡರೆ ವೃದ್ಧಿಯಾಗುವುದು. ಮೊದಲೆರಡು ಪದ್ಯಗಳಲ್ಲಿ ವ್ಯೂಹರೂಪಿಯಾದ ಭಗವಂತನನ್ನು ಕೊಂಡಾಡಿದ ಗೋದೆ ಈಗ ಭೂಮಿಗಿಳಿದು ಅವತರಿಸಿದ ವಿಭವಾವತಾರದಲ್ಲಿ ವಾಮನನು ತ್ರಿವಿಕ್ರಮನಾದ ವೈಭವವನ್ನು ಕೊಂಡಾಡುತ್ತಾಳೆ. ಕಳೆದು ಹೋದ ಪದವಿಯನ್ನು ಇಂದ್ರನಿಗೂ ವಿಷ್ಣುವಿಗೇ ದಾನವಿತ್ತ ಹಿರಿಮೆಯನ್ನು, ತನ್ನ ಪಾದಸ್ಪರ್ಶದಿಂದ ಅನುಗ್ರಹವನ್ನು ಬಲಚಕ್ರವರ್ತಿಗೂ ಏಕಕಾಲದಲ್ಲಿ ಇತ್ತ ಅವತಾರ. ಇಂಥ ಅವತಾರದಲ್ಲಿ ಶ್ರೀ ಮಹಾವಿಷ್ಣುವನ್ನು ಸ್ತುತಿಸಿದರೆ ನಮ್ಮ ಭಕ್ತಿಗೊಲಿದು ವ್ರತಕ್ಕೆ ಫಲ ನೀಡಲಾರೆನೆ ಎಂಬ ಭಾವ ಗೋದೆಯದು. ವಾಮನಾವತಾರವನ್ನು ಎಷ್ಟು ವರ್ಣಿಸಿದರೂ ಸಾಲದು. 3 ಅಡಿ ಇದ್ದ ವಾಮನ ದಿಢೀರನೆ ಭೂಮಿಯನ್ನು ಒಂದೇ ಪಾದದಿಂದ ಮೆಟ್ಟಿ ಅಳೆದು ಇನ್ನೊಂದರಿಂದ ಆಕಾಶವನ್ನು ಭೇದಿಸಿ ಎತ್ತರಕ್ಕೆ ಬೆಳೆದು ನಿಂತಾಗ ಗದ್ದೆಯಲ್ಲಿನ ಕೆಂಪು ಭತ್ತದ ಸಸಿಗಳು ಅವನನ್ನು ನೋಡಲು ಹಂಬಲಿಸುವಂತೆ ಆಳೆತ್ತರಕ್ಕೆ ಬೆಳೆದವನಂತೆ. ಅದೋ ಕೆಂಪು ಭತ್ತ. ಆ ಭತ್ತ ಬರೀ ಮಳೆಯ ನೀರನ್ನು ಮಾತ್ರ ಅವಲಂಬಿಸಿ ಬೆಳೆಯುವುದಂತೆ. ನೀರಾವರಿಯ ನೀರು ಅದಕ್ಕೆ ಬೇಡ. ಚಾತಕ ಪಕ್ಷಿಯಂತೆ ಅದು ಕತ್ತೆತ್ತಿ ಆಕಾಶವನ್ನೇ ನೋಡುತ್ತಾ ತ್ರಿವಿಕ್ರಮನನ್ನು ನೋಡಲು ಬಯಸುತ್ತಿದೆಯೇನೋ ಎಂಬಂತೆ ತೋರುತ್ತದಂತೆ. ಹೀಗೆ ಒತ್ತಾಗಿ ಎತ್ತರಕ್ಕೆ ಬೆಳೆದ ಕೆಂಪು ಭತ್ತದ ಪೈರಿನಲ್ಲಿ ಮೀನುಗಳು ಸಮೃದ್ಧಿಯಾಗಿ ಬೆಳೆದು ಸಂತೋಷದಿಂದ ನಲಿಯುತ್ತಾ ತ್ರಿವಿಕ್ರಮನನ್ನು ನೋಡಲೋ ಎಂಬಂತೆ ಜಿಗಿಜಿಗಿದು ಹಾರಾಡುತ್ತಿದ್ದವಂತೆ. ಹಾಗೆಯೇ ಪರಮೈಕಾಂತಿಗಳಾದ ಭಕ್ತರು ಶ್ರೀಮನ್ನಾರಾಯಣನ ಕೃಪೆಗೆ ಕಾಯುತ್ತಾ ಅದು ಮಳೆಯಾಗಿ ಸುರಿಯುವುದನ್ನೇ ಕಾಯುತ್ತಾರೆ. ಹಿಂದೆ ಹೇಳಿದಂತೆ ಭಗವಂತನ ಗುಣಾನುಭವ ಮಾಡುವುದೇ ಸ್ನಾನ. ಹೀಗೆ ವಾಮನಾವತಾರದಲ್ಲಿ ಭಗವಂತನನ್ನು ಅನುಭವಿಸಿ ಪೂಜಿಸಿದರೆ ತಿಂಗಳಲ್ಲಿ 3 ಬಾರಿ, ಅಂದರೆ ಸಾಕಷ್ಟು ಮಳೆಯಾಗಿ ನಾಡಿನಲ್ಲಿ ಸಮೃದ್ಧಿ ಉಂಟಾಗುವುದು. ಜಲಚರಗಳಾದ ಮೀನುಗಳು ಪೈರುಗಳ ನಡುವೆ ಈಜಿ ಹಾರಾಡಿ ನಲಿಯುವವು. ಕೀಟಗಳಾದ ದುಂಬಿಗಳು ನೈದಿಲೆಯಂತಿರುವ ಮಧುವಿನ ಪಾನದಿಂದ ಉನ್ಮತ್ತವಾಗಿ ಹೂವಿನೊಳಗೆ ನಿದ್ರಿಸುವವು ಎನ್ನುತ್ತಾಳೆ ಆಂಡಾಳು. ಭಕ್ತರು ಈ ವಾಮನಾವತಾರವನ್ನು ತ್ರಿವಿಕ್ರಮಾವತಾರವನ್ನು ಕುರಿತು ಧ್ಯಾನ ಮಾಡಿ ಮೀನುಗಳಂತೆ ನಲಿದು ದುಂಬಿಗಳಂತೆ ಉನ್ಮತ್ತರಾಗಿ ಆನಂದದಿಂದ ಮೈಮರೆಯುತ್ತಾರೆ ಎಂಬುದು ಒಳ ಅರ್ಥ. ಇಲ್ಲಿ ಹೂವು ಎಂಬುದು ಭಗವಂತನ ಪಾದಕಮಲ. ಆ ಪಾದದಡಿಯ ಸೌಖ್ಯದಲ್ಲಿ ಭಕ್ತರು ಮೈಮರೆತು ಸೊಕ್ಕಿ ನಿದ್ರಿಸುತ್ತಾರೆ ಎಂಬುದು ವಿಶೇಷವಾದ ಒಳ ಅರ್ಥ. ಇನ್ನು ಹಸುಗಳು ಗೋಕುಲದ ಐಶ್ವರ್ಯದ ಸಂಕೇತ. ಅಲ್ಲಿ ಗೊಡ್ಡು ಹಸುಗಳೇ ಇಲ್ಲ. ಕಾಲಕಾಲಕ್ಕೆ ಧಾರಾಳವಾಗಿ ಹಾಲು ಸುರಿಸುವ ಹಸುಗಳು. ಕರೆಯುವುದೇ ಬೇಡ, ಸುಮ್ಮನೆ ಕೆಚ್ಚಲಡಿಗೆ ಪಾತ್ರೆಯನ್ನಿಟ್ಟಷ್ಟು ಅವು ತುಂಬುತ್ತಿದ್ದವಂತೆ. ಹಾಗೆ ಆಚಾರ್ಯರು ಯೋಗ್ಯ ಶಿಷ್ಯರನ್ನು ಕಂಡರೆ ತಮ್ಮಲ್ಲಿರುವ ವಿದ್ಯೆಯನ್ನೆಲ್ಲ ಪೂರ್ಣ ಮನಸ್ಸಿನಿಂದ ಧಾರೆ ಎರೆಯುತ್ತಾರೆ. ಭಗವಂತನ ಮೇಲಿರುವ ನಮ್ಮ ಪ್ರೀತಿ ಅವನಿಗೆ ಒಪ್ಪಿಗೆಯಾದರೆ ಅವನು ನಮ್ಮ ಮೇಲೆ ಅಪರಿಮಿತವಾದ ದಯೆಯನ್ನು ತೋರುತ್ತಾನೆ. ಇಹದಲ್ಲಿ ಸೌಖ್ಯವನ್ನು, ಪರದಲ್ಲಿ ಸಾಯುಜ್ಯವನ್ನು, ಅಂದರೆ ಮೋಕ್ಷವನ್ನು ಕೊಡುತ್ತಾನೆ. ಆದ್ದರಿಂದ ಅಳಿಯಲಾರದ ಐಶ್ವರ್ಯವಾದ ಭಕ್ತಿಯನ್ನು ಕೊಡುವಂತೆ ಅವನನ್ನೇ ನಾವು ಪ್ರಾರ್ಥಿಸೋಣ ಗೋದಾದೇವಿಯಂತೆ.